ಧಾರವಾಡ ಜನತೆ ಕೂಡ ಒಂಥರ ವಿಚಿತ್ರವಾಗಿ ನಗ್ತಾ ಇದ್ದಾರೆ. ಅಂಥವ್ರಿಗೆ ಏನು ನೈತಿಕತೆ ಇದೆ ನಾವು ಮಾಡೇವ ಅಂತ ಹೇಳಲಿಕ್ಕೆ? ನಿಜವಾಗ್ಲೂ ಅವ್ರಿಗೆ ಏನರ ಮರ್ಯಾದೆ ಇದ್ರೆ ಆ ಬ್ಯಾನರ್ಗಳನ್ನ ತೆಗೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ. ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆಲ್ಲ ಒಂದು ಸಂತೋಷವನ್ನ ಉಂಟು ಮಾಡಿದೆ. ಇದರ ನಿಜವಾದ ರೂವಾರಿಗಳು ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಧಾರವಾಡ ಜನತೆ ಕೂಡ ಒಂಥರ ವಿಚಿತ್ರವಾಗಿ ನಗ್ತಾ ಇದ್ದಾರೆ. ಯಾಕಂದರೆ ಬೆಲ್ಲದವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು ಬ್ಯಾನರನ್ನು ಹಾಕ್ಕೊಂಡು ಮಹಾನಗರ ಪಾಲಿಕೆಯನ್ನು, ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ನಾವು ತಂದೇವೆ ಅಂತೇಳಿ ಘೋಷಣೆಯನ್ನು ಮಾಡ್ಕೊಳಕತ್ತಾರ. ಆದರೆ ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಅವರು ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಹೋದ್ರೂ ಕೂಡ ಒಂದು ಮನವಿ ಕೂಡ ತೆಗೆದುಕೊಂಡಿಲ್ಲ. ಅಂಥವ್ರಿಗೆ ಏನು ನೈತಿಕತೆ ಇದೆ ನಾವು ಮಾಡೇವ ಅಂತ ಹೇಳಲಿಕ್ಕೆ? ಒಂದೇದು ಅಂದ್ರೆ ಕೊಟ್ಟ ಕುದುರೆಯನ್ನ ಏರದವ ವೀರನೂ ಅಲ್ಲ ಶೂರನೂ ಅಲ್ಲ ಅನ್ನಂಗ ಅವ್ರಿಗೆ ಅವಕಾಶ ಇತ್ತು. ಅವ್ರು ಸರ್ಕಾರ ಇದ್ದಾಗ ಮಾಡ್ಬೋದಿತ್ತು, ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡ್ಬೋದಿತ್ತು ಧಾರವಾಡದ. ಆದ್ರೆ ಅವಾಗ ಮಾಡಲಿಲ್ಲ, ಯಾವುದೂ ಕೂಡ ಒಂದು ಸ್ಪಂದನೆ ಕೂಡ ನೀಡಲಿಲ್ಲ. ಇವತ್ತು ಸನ್ಮಾನ್ಯ ಕುಲಕರ್ಣಿ ಅವರು ಏನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು 26 ವಾರ್ಡ್, 1ನೇ ವಾರ್ಡ್ನಿಂದ 26ನೇ ವಾರ್ಡ್ವರೆಗೂ ಅದನ್ನ ಸರ್ವೆ ಮಾಡಿಸಿ ಜನಸಂಖ್ಯಾ ಆಧಾರದ ಮೇಲೆ, ಇನ್ಕಮ್ ಅಂದ್ರೆ ಟ್ಯಾಕ್ಸ್ ಆಧಾರದ ಮೇಲೆ ಇವತ್ತು ಟೇಬಲ್ ಟು ಟೇಬಲ್ ಅಡ್ಡಾಡಿ ಕಮಿಷನರ್ಗೆ ನಿರಂತರವಾಗಿ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ರಿಪೋರ್ಟ್ ಮಾಡಿಸಿ GB ಪಾಸ್ ಮಾಡಿಸಿ ಸರ್ಕಾರದ ವ್ಯವಸ್ಥೆ ಒಳಗೆ ಸರ್ಕಾರದ ಹಂತದಲ್ಲಿ ಹೋದಾಗ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಟೇಬಲ್ ಟು ಟೇಬಲ್ ಅಡ್ಡಾಡಿ ಇವತ್ತ ಅದನ್ನ ಆದೇಶ ಮಾಡಿಸ್ಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಏನರ ಮರ್ಯಾದೆ ಇದ್ರೆ ಆ ಬ್ಯಾನರ್ಗಳನ್ನ ತೆಗೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ.